ಹೇಳಿ. ನಮಸ್ಕಾರ, ನನ್ನ ಹೆಸರು ಶ್ರೀಮತಿ ದೀಪಾ ಭಟ್ ಅಂತ, ನೃತ್ಯ ಕುಟೀರ ಸಂಸ್ಥೆಯ ನಿರ್ದೇಶಕಿ. ಇಂದು ನಾವು 20ನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸೋಕ್ಕೆ ಇಲ್ಲಿ ಬಂದಿದ್ದೀವಿ. ನೃತ್ಯ ವಿಂಶತಿ ಅನ್ನೋ ಕಾರ್ಯಕ್ರಮದಲ್ಲಿ ಸುಮಾರು 190 ಮಕ್ಕಳು ನಮ್ಮ 3 ಶಾಖೆಯ ನೃತ್ಯ ಕುಟೀರದ ಮಕ್ಕಳಿಂದ ಇಂದಿನ ಕಾರ್ಯಕ್ರಮ ನೆರವೇರಿದೆ. ಸುಮಾರು 20ಕ್ಕೂ ಹೆಚ್ಚಿನ ನೃತ್ಯ ಕಾರ್ಯಕ್ರಮಗಳು ಚಿಕ್ಕ ಮಕ್ಕಳಿಂದ ಹಿಡಿದು ಮಹಿಳೆಯವರೆಗೂ ಸಹ ಇಂದಿನ ಕಾರ್ಯಕ್ರಮವನ್ನು ಬಹಳ ಸುಂದರವಾಗಿ ನೆರವೇರಿಸಿದ್ದಾರೆ. ಇಂದಿನ ಕಾರ್ಯಕ್ರಮಕ್ಕೆ ಶ್ರೀಯುತ ವಿಜಯ್ ಬೆನಚ ಹಾಗೂ ಕರ್ನಾಟಕ ಸಂಸ್ಕೃತಿ ಇಲಾಖೆಯ ಶ್ರೀಮತಿ ಉಷಾ ಬಸಪ್ಪ ಅವರು ಮುಖ್ಯ ಅತಿಥಿಗಳಾಗಿ ಬಂದಿದ್ದರು. ಸೊ ಇಂದು ಬಹಳ ಸುಂದರವಾಗಿ ಇದರಲ್ಲಿ ಸಭೆಯಲ್ಲಿ ಈ ಕಾರ್ಯಕ್ರಮ ತುಂಬ ಸುಂದರವಾಗಿ ಮೂಡಿಬಂತೆ ಅಂತ ಹೇಳೋಕ್ಕೆ ಖುಷಿ ಪಡ್ತಾ ಇದ್ದೀನಿ. ಮೇಡಮ್, 20 ವರ್ಷದಿಂದ ನಿಮ್ಮದು ಶಾಲೆ ಇದೆ. ಆಗ ಎಷ್ಟು ಜನ ಇದ್ದರು, ಇವಾಗ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ? ಆಗ ಒಂದು 20 ಜನ ಅಷ್ಟೇ ಇದ್ದಿದ್ದು. ಆಗ ಬರೀ 2 ಶಾಖೆಗಳು ನಡೀತಾ ಇತ್ತು. ಫಸ್ಟು 2004 ಜೂನ್ 25 ಸ್ಟಾರ್ಟ್ ಆಗಿದ್ದು. ಅವತ್ತು ಬರೀ ಒಂದು 20 ಜನದಿಂದ ಸ್ಟಾರ್ಟ್ ಮಾಡಿದ್ದು. ಈಗ ಸುಮಾರು 300 ಜನ ಸ್ಟೂಡೆಂಟ್ಸು. ಇವತ್ತು ಬರೀ ನಮ್ಮ ಕಿರಿಯ ವಿದ್ಯಾರ್ಥಿಗಳಿಂದ ಮಾತ್ರ ವಾರ್ಷಿಕೋತ್ಸವ ನಡೀತು. ಹಾಗೆ ನಾವು ಸೆಪ್ಟೆಂಬರ್ 15 ಮತ್ತು ಅಕ್ಟೋಬರ್ 6ರಂದು ಹಿರಿಯ ವಿದ್ಯಾರ್ಥಿಗಳಿಂದ ನಾವು ನೃತ್ಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಸೊ ಎಲ್ಲ ಸಭಿಕರಲ್ಲಿ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಇನ್ನೂ ಹೆಚ್ಚು ಚೆನ್ನಾಗಿ ಮಾಡಿಕೊಡಿ ಅಂತ ಹೇಳ್ತೀವಿ. ಮೇಡಮ್, ಡ್ಯಾನ್ಸ್ ಕೋರ್ಸಸ್ ಬಗ್ಗೆ ಹೇಳಿ ಒಂಚೂರು ಬಗ್ಗೆ. ಡ್ಯಾನ್ಸ್ ಕೋರ್ಸಸ್ ಅಂದರೆ ಆ್ಯಕ್ಚುಲಿ ಇದು ನಾವು 7 ಅಥವಾ 8 ಇಯರ್ಸ್ ಅಬೋವ್ ಮಕ್ಕಳನ್ನು ತೊಗೋತೀವಿ ನಾವು. ಅದರಲ್ಲಿ ಬೇರೆ ಬೇರೆ ಇದಿದೆ. ಇವಾಗ ಗಂಗೂಬಾಯಿ ಹಾನ್ಗಲ್ ಯೂನಿವರ್ಸಿಟಿಯಿಂದ ಜೂನಿಯರ್, ಸೀನಿಯರ್, ವಿದ್ವತ್, ಪ್ರೀ ವಿದ್ವತ್ ಮತ್ತು ಪೋಸ್ಟ್ ವಿದ್ವತ್ ಅಂತ ಲೆವೆಲ್ಗಳು ಮಾಡ್ತೀವಿ ಎಕ್ಸಾಮ್ಸು. ಹಾಗೆ ಗಂಧರ್ವ ಎಕ್ಸಾಮ್ಸಲ್ಲೂ ಸಹ ಆಲ್ಮೋಸ್ಟ್ 8 ಲೆವೆಲ್ಗಳು ನಡೆಯುತ್ತೆ ಭರತನಾಟ್ಯದಲ್ಲಿ. ಸೊ ವಿವಿಧ ಒಂದೊಂದು ವರ್ಷವೂ ಒಂದೊಂದು ಎಕ್ಸಾಮ್ಗಳನ್ನು ತೊಗೊಂಡು ಹೇಗೆ ಶಾಲೆಯಲ್ಲಿ ಪ್ರತಿ ಇಯರು ಎಕ್ಸಾಮ್ಸ್ ತೊಗೋತಾರೋ ಹಾಗೆ ಈ ನೃತ್ಯದಲ್ಲೂ ಸಹ ಅದೇ ರೀತಿ ತೊಗೊಂಡು ಅದನ್ನೇ ನಾವು ಪ್ರೊಫೆಷನ್ ಆಗಿ ತೊಗೋಬೋದು ಅಂತ ಈ ಮಕ್ಕಳಿಗೆ ನಾವು ತರಬೇತಿ. ಮೇಡಮ್, ಫೀಸಸ್ ಎಲ್ಲ ಯಾವ ರೀತಿ ಇರುತ್ತೆ? ಫೀಸು ನಾವು ಮಿನಿಮಮ್ ಸರ್ 500 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. ಸೀನಿಯರ್ ಮೋಸ್ಟ್ ಅಂದರೆ ವಿದ್ವತ್ ಮುಗಿಸಿದವ್ರಿಗೆ 1000ವರೆಗೂ ಹೋಗುತ್ತೆ. ಎಲ್ಲಿ ಬರುತ್ತೆ ಮೇಡಮ್ ಇನ್ಸ್ಟಿಟ್ಯೂಟ್ ನಿಮ್ಮದು? ನಮ್ಮದು 3 ಕಡೆ ಶಾಖೆಗಳಿದೆ. ಒಂದು ಚಾಮರಾಜಪೇಟೆ, ಒಂದು JP ನಗರ ಹಾಗೂ ಇನ್ನೊಂದು ಪದ್ಮನಾಭ ನಗರ. ಫೋನ್ ನಂಬರ್ ಏನಾದರೂ ಹೇಳೋಕೆ ಅಥವಾ ವೆಬ್ಸೈಟು ಅಥವಾ ಫೋನ್ ನಂಬರ್ ಏನಾದರೂ ಇದ್ದರೆ? ನಮ್ಮದು www.nrityakuteera.com ಅಂತ ಒಂದು ವೆಬ್ಸೈಟ್ ಇದೆ. ಅದರಲ್ಲಿ ನಮ್ಮದು ಎಲ್ಲ ಡೀಟೇಲ್ಸ್ಗಳು ಸಿಗುತ್ತೆ. ಹಾಗೂ ನಾವು ನೃತ್ಯ ದೀಪಿಕಾ ಅಂತ ಒಂದು ಯೂಟ್ಯೂಬ್ ಚಾನಲ್ ಸಹ ಮಾಡಿದ್ದೀವಿ. ಅದರಲ್ಲಿ ಎಲ್ಲ ಪುಟ್ಟ ಮಕ್ಕಳಿಗೆ ಮತ್ತು ಕಲಿಯೋಕ್ಕೆ ಮನೆಯಲ್ಲೇ ಪ್ರಾಕ್ಟೀಸ್ ಮಾಡೋಕ್ಕೆ ಬೇರೆ ಬೇರೆ ವೀಡಿಯೋಗಳನ್ನು ಹಾಕಿ ಮತ್ತು ಶಾಸ್ತ್ರಬದ್ಧವಾಗಿ ಅದನ್ನು ನಾವು ಹೇಳ್ಕೊಡ್ತಾ ಇದ್ದೀವಿ.